ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರವನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ 2007ರ ಮಾಡೆಲ್ ಕ್ವಶನ್ ಪೇಪರ್ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುತ್ತೆ. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಆಮ್ ರಮೇಶ್ ಚವಾಣ್. ಸೊ ಹಾಗಾದರೆ 2007ರಲ್ಲಿ ಕೇಳಿರುವಂತಹ ಮೊದಲನೇ ಪ್ರಶ್ನೆ ಹೀಗಿದೆ: ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಎಷ್ಟು ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ: 1500 ಗ್ರಾಮ್, 1000 ಗ್ರಾಮ್, 1100 ಗ್ರಾಮ್ ಆ್ಯಂಡ್ ಕೊನೆಯದಾಗಿ 1400 ಗ್ರಾಮ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು 1400 ಗ್ರಾಮ್ ಸರಿಯಾದಂತಹ ಉತ್ತರ. ನೋಡಿ ಸ್ನೇಹಿತರೆ, ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ ಕೇಳಿದಾಗ 1400. ಸೊ ಅದೇ ರೀತಿ ಎರಡನೇ ಪ್ರಶ್ನೆ: ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3ನ ಒಂದು ಸಾಮಾನ್ಯ ಹೆಸರು ಏನಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಬೇಕಿಂಗ್ ಸೋಡಾ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಬಂದು ವಾಷಿಂಗ್ ಸೋಡಾ ಆ್ಯಂಡ್ ಆಪ್ಷನ್ ಸಿ ಈಸ್ ಗಿವನ್ ಬೀಚಿಂಗ್ ಪೌಡರ್ ಆ್ಯಂಡ್ ಕೊನೆಯದಾಗಿ ಇವ್ಯಾವು ಅಲ್ಲ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೊ ಇದರ ಒಂದು ಸಾಮಾನ್ಯ ಹೆಸರು ಬಂದು ಬೇಕಿಂಗ್ ಸೋಡಾ. ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ, ರೈಟ್. ಸೊ ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಅಮಲ್ಗಮ್ ಎಂದು ಕರೆಯುವಂತಹ ಒಂದು ಮಿಶ್ರ ಲೋಹದಲ್ಲಿ ಇರಬೇಕಾದ ಘಟಕ ಧಾತು ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ, ರೈಟ್. ಸೊ ಆಪ್ಷನ್ಸ್ ನೋಡೋಣ. ಮೊದಲನೇ ಆಪ್ಷನ್ಸ್ ಬಂದು ನಮಗೆ ಬೆಳ್ಳಿ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಮರ್ಕ್ಯೂರಿ, ತಾಮ್ರ ಮತ್ತು ಕಬ್ಬಿಣ ಅಂತೇಳಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮರ್ಕ್ಯೂರಿದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಅದೇ ರೀತಿ 4ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವಂತಹ ತರಂಗ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ನೀರಿನೊಳಗಿರುವಂತಹ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಆಪ್ಷನ್ಸ್ ಇನ್ಫ್ರಾ ರೆಡ್ ತರಂಗ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಶ್ರವಣತೀತ ತರಂಗ ಅಥವಾ ಅಲ್ಟ್ರಾ ವೈಲೆಟ್ ತರಂಗ ಆ್ಯಂಡ್ ಕೊನೆಯದಾಗಿ ನಮಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗ ಅಂತೇಳಿ ಕೊಟ್ಟಿದ್ದಾನೆ. ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಶ್ರವಣತೀತ ತರಂಗ, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 5ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಅದರಲ್ಲಿರುವಂತಹ ಯಾವ ಅಂಶ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಆಪ್ಷನ್ಸ್ ನೋಡೋಣ. ರಿಬೋಫ್ಲೇವಿನ್ ಅಂತೇಳಿ ಕೊಟ್ಟಿದ್ದಾನೆ, ಆಪ್ಷನ್ಸ್ ಬಿ ಬಂದು ಕ್ಯಾಂಥೋಫಿಲ್ ಅಂತೇಳಿ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಫ್ರಕ್ಟೋಸ್ ಆ್ಯಂಡ್ ಕೊನೆಯದಾಗಿ ಗ್ಲೂಕೋಸ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಕ್ಯಾಂಥೋಫಿಲ್, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 6ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು ಏನು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವಂತಹ ರಾಸಾಯನಿಕ ಹೆಸರು ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಅಡ್ರಾನಾಲಿನ್ ಅಂತೇಳಿ ಕೊಟ್ಟಿದ್ದಾರೆ ಆ್ಯಂಡ್ ಫೆರೋಮೋನ್, ಇನ್ಸುಲಿನ್ ಆ್ಯಂಡ್ ಇಸ್ಟ್ರೋಜನ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ ಫೆರೋಮೋನ್, ಇದು ಸರಿಯಾದಂತಹ ಉತ್ತರವಾಗುತ್ತೆ, ರೈಟ್. ಸೊ ಅದೇ ರೀತಿ 7ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 7ನೇ ಪ್ರಶ್ನೆ ಹೀಗಿದೆ: ಅಸಿಟೈಲ್ ಸ್ಯಾಲಿಸೈಕ್ಲಿನ್ ಆ್ಯಸಿಡ್ ಸಾಮಾನ್ಯವಾಗಿ ಉಪಯೋಗಿಸಲಾಗುವುದು. ಸೊ ಈ ಒಂದು ಆ್ಯಸಿಡನ್ನು ಸಾಮಾನ್ಯವಾಗಿ ಎಲ್ಲಿ ಬಳಕೆಯಾಗುತ್ತೆ, ಎಲ್ಲಿ ಉಪಯೋಗಿಸಲಾಗುವುದು? ಆಪ್ಷನ್ಸ್ ಕ್ರಿಮಿನಾಶಕವಾಗಿ, ಆಪ್ಷನ್ಸ್ ಬಿ ಆಶ್ರವಾಯುವಾಗಿ, ನಿದ್ರೆ ಬರುವ ಒಂದು ಔಷಧಿಯಾಗಿ ಅಥವಾ ನೋವು ನಿರೋಧಕವಾಗಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ ನೋವು ನಿರೋಧಕವಾಗಿ ಈ ಒಂದು ಆ್ಯಸಿಡನ್ನು ಸಾಮಾನ್ಯವಾಗಿ ಬಳಕೆ ಮಾಡುತ್ತಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ನೋವು ನಿರೋಧಕವಾಗಿ, ರೈಟ್. ಸೊ ಅದೇ ರೀತಿ 8ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, 8ನೇ ಪ್ರಶ್ನೆ ಹೀಗಿದೆ: ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವನ್ನು ಹೊಂದಿರುವಂತಹ ಇಂಧನ ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಸೀಮೆ ಎಣ್ಣೆ ಅಥವಾ ಆಪ್ಷನ್ಸ್ ಬಿ ಬಯೋಗ್ಯಾಸ್, LPG ಆ್ಯಂಡ್ ಕೊನೆಯದಾಗಿ ಹೈಡ್ರೋಜನ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹೈಡ್ರೋಜನ್, ಇದು ಸರಿಯಾದಂತಹ ಉತ್ತರವಾಗುತ್ತೆ, ರೈಟ್. ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್, ರೈಟ್. ಅದೇ ರೀತಿ 9ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟನ್ನು ಉಪಯೋಗಿಸುವ ಕಾರಣ, ರೈಟ್.
ಸೊ ಅದು ಹೊರ ಹೊಮ್ಮುವಂತಹ ಕಿರಣ ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ರೈಟ್ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಸೊ ಮೊದಲನೇ ಆಪ್ಷನ್ಸ್ ಬಂದು ನಮಗೆ ಗಾಮಾ ಕಿರಣಗಳು ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ಸ್ ಬಿ ಬೀಟಾ ಕಿರಣಗಳು, ಆಲ್ಫಾ ಕಿರಣಗಳು, ಇನ್ನು ಕೊನೆಯದಾಗಿ ಕ್ಷ ಕಿರಣಗಳನ್ನು ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೊ ಅದು ಹೊರಸೊಮ್ಮುವ ಕಿರಣ ಬಂದು ಗಾಮಾ ಕಿರಣಗಳು, ಇದು ಸರಿಯಾದಂತಹ ಆಯ್ಕೆ. ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ಸ್ನೇಹಿತರೆ ನೋಡಿ, ISRO ಜನವರಿ 2007ರಲ್ಲಿ PSLV ಉಪಗ್ರಹ ಈ ಒಂದು ವಾಹಕವನ್ನು ಸೊ ಗಗನಕ್ಕೆ ಎಲ್ಲಿಂದ ಕಳುಹಿಸಿತು? ರೈಟ್ ಆಪ್ಷನ್ ನೋಡೋಣ ಸ್ನೇಹಿತರೆ, ಆಂಧ್ರ ಪ್ರದೇಶ್, ಅಮೇರಿಕಾ, ಸೊ ಅದೇ ರೀತಿ ಸಿ ಬಂದು ಫ್ರಾನ್ಸ್ ಮತ್ತು ಒಡಿಸ್ಸಾ ಅಂತೇಳಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಂಧ್ರ ಪ್ರದೇಶ, ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು 2007ರಲ್ಲಿ 2ನೇ ಮಾಡಲ್ ಕ್ವಶನ್ ಪೇಪರ್ ನಾನು ಡಿಸ್ಕಷನ್ ಮಾಡ್ಕೊತ ಹೋಗ್ತಾನೆ. ಸೊ ಟೋಟಲ್ 2 ಮಾಡಲ್ ಕ್ವಶನ್ ಪೇಪರ್ ಇದೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.